ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆಯ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸ್ತೀನಿ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ನನ್ನ ಚಾನಲ್ನಲ್ಲಿ ಸರ್ಕಾರಿ ನೌಕರರ ಬಗೆಗಿನ ಏನೇ ಅಪ್ಡೇಟ್ ಇದ್ದರೂ ಕೂಡ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇನ್ನೇನಾದರೂ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಉಚಿತವಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಏನೇ ಅಪ್ಡೇಟ್ ಇದ್ರೂ ಗೌರ್ಮೆಂಟ್ ಎಂಪ್ಲಾಯೀಸ್ ರಿಲೇಟೆಡ್ ಏನೇನು ನ್ಯೂಸ್ ಇದ್ದರೂ ಕೂಡ ಇಮಿಡಿಯೇಟಾಗಿ ನೋಟಿಫಿಕೇಷನ್ ಬರುತ್ತೆ ಹಾಗೂ ಎಲ್ಲ ವಿಷಯಗಳನ್ನು ನೀವು ತಿಳಿದುಕೊಳ್ಬೋದಾಗಿದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಕೇಂದ್ರ ಸರ್ಕಾರಿ ನೌಕರರ ಗೆ ಜಾಸ್ತಿ ಆಗಿರುವಂತಹ ತುಟ್ಟಿ ಭತ್ಯೆಯ ಬಗೆಗೆ ಹಾಗೂ ಅದು ಮೂಲ ವೇತನಕ್ಕೆ ಲೀನ ಆಗುತ್ತಾ ಇಲ್ವಾ ಅನ್ನೋದ್ರ ಬಗೆಗೇನೋ ಹೊಸ ಅಪ್ಡೇಟನ್ನು ನೀಡಲಿದ್ದೇನೆ. ಇದು ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಕೇಂದ್ರ ಸರ್ಕಾರದಿಂದ ಪಿಂಚಣಿ ಪಡೆದುಕೊಳ್ಳೋರಿಗೂ ಕೂಡ ಅಪ್ಲೈ ಆಗುತ್ತೆ. ನೀವೇನಾದರೂ ರಾಜ್ಯ ಸರ್ಕಾರಿ ನೌಕರರಾಗಿದ್ದರೆ ಅಥವಾ ರಾಜ್ಯ ಸರ್ಕಾರದಿಂದ ಪಿಂಚಣಿಯನ್ನು ಪಡೆದುಕೊಳ್ಳೋರಾಗಿದ್ದರೆ ನನ್ನ ಚಾನಲಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ನ್ಯೂಸ್ ಅಂತ ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ. ಅದರಲ್ಲಿ ಆಲ್ರೆಡಿ ಗೌರ್ಮೆಂಟ್ ಎಂಪ್ಲಾಯೀಸ್ ಮತ್ತು ರಾಜ್ಯ ಸರ್ಕಾರಿ ನೌಕರರು ಮತ್ತು ರಾಜ್ಯ ಸರ್ಕಾರಿ ಪಿಂಚಣಿದಾರರ ಬಗೆಗಿನ ಲೇಟೆಸ್ಟ್ ಅಪ್ಡೇಟನ್ನು ಆ ವಿಡಿಯೋಸ್ಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಆ ವಿಡಿಯೋಸನ್ನು ನೋಡಿ ಎಲ್ಲ ಇನ್ಫಾರ್ಮೇಷನನ್ನು ತಿಳ್ಕೊಳ್ಳಿ. ಹಾಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿದಾಗೆ ಕೇಂದ್ರ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆಯ ಬಗ್ಗೆ ನಾನು ತಿಳಿಸ್ಕೊಡಲಿದ್ದೇನೆ. ನಾನು ಆಲ್ರೆಡಿ ಹೇಳಿದಾಗೆ ನನ್ನ ಎಲ್ಲ ವಿಷಯಗಳನ್ನು ಇಲ್ಲಿ ಬರೆದಿಟ್ಕೊಂಡಿದ್ದೀನಿ. ಯಾಕಂದರೆ ಅದರಿಂದ ನಿಮಗೆ ಏನಾದರೂ ಡೌಟ್ ಇದ್ದರೆ ನೀವು ವಿಡಿಯೋನ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಂಡು ಓದಿ ಕೂಡ ತಿಳಿದುಕೊಳ್ಬೋದು ಅಂತ ಹೇಳಿ. ಸೊ ಮೊದಲನೇದಾಗಿ ಕೇಂದ್ರ ಸರ್ಕಾರವು ಪ್ರಸಕ್ತ ವರ್ಷ 2024 ಜುಲೈ ಡಿಸೆಂಬರ್ ಅವಧಿಯ ತುಟ್ಟಿ ಭತ್ಯೆ ಹಾಗೂ ತುಟ್ಟಿ ಪರಿಹಾರವನ್ನು 7ನೇ ವೇತನ ಆಯೋಗದಡಿ ಹೆಚ್ಚಳ ಮಾಡಿ ಆದೇಶಿಸಿದೆ. ಇದರಿಂದ ಡಿಎ ಪ್ರಮಾಣ 53% ತಲುಪಿದ್ದು ಆ ಭತ್ಯೆಯನ್ನು ಮೂಲ ವೇತನದೊಂದಿಗೆ ವಿಲೀನಗೊಳ್ಳಲಿದೆ ಎಂಬ ಮಾತುಗಳು ಕೇಳಿಬಂದಿವೆ. ನಿಮಗೆ ಗೊತ್ತಿರುವ ಹಾಗೆ ಕೇಂದ್ರ ಸರ್ಕಾರ ಜನವರಿಯಲ್ಲಿ ಮತ್ತು ಜುಲೈಯಲ್ಲಿ 2 ಸಲ ವರ್ಷಕ್ಕೆ ತುಟ್ಟಿ ಭತ್ಯೆಯನ್ನು ಜಾಸ್ತಿ ಮಾಡುತ್ತೆ. ಹಾಗೂ ಜುಲೈಯಿಂದ ಡಿಸೆಂಬರ್ ಅವಧಿಯ ಬಗ್ಗೆ ತುಟ್ಟಿ ಭತ್ಯೆಯನ್ನು ಜಾಸ್ತಿ ಮಾಡಿ, ಜನವರಿಯಲ್ಲಿ ತುಟ್ಟಿ ಭತ್ಯೆ 4% ಜಾಸ್ತಿ ಮಾಡಿ 50% ಮಾಡಿತ್ತು. ಜುಲೈಯಲ್ಲಿ ಮತ್ತೆ 3% ತುಟ್ಟಿ ಭತ್ಯೆಯನ್ನು ಜಾಸ್ತಿ ಮಾಡಿದ್ದಾರೆ. ಸೊ ಇದರಿಂದಾಗಿ ಡಿಎ ಹೈಕು ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರದ್ದು 53% ಆಗಿರುತ್ತೆ. ಸೊ ಇದು ಯೂಶ್ವಲಿ ಏನಾಗುತ್ತೆ ಅಂದರೆ 50% ದಾಟಿದ ಕೂಡಲೇ ತುಟ್ಟಿ ಭತ್ಯೆಯನ್ನು ಅಥವಾ ಡಿಎ ಹೈಕನ್ನು ಮೂಲ ವೇತನದೊಟ್ಟಿಗೆ ವಿಲೀನ ಮಾಡಲಾಗುತ್ತೆ. ಇದರಿಂದ ಏನು ಅಡ್ವಾಂಟೇಜ್ ಅಂದರೆ ನೀವು ಬೇಸಿಕ್ ಪೇಗೆ ಆ್ಯಡ್ ಮಾಡೋದ್ರಿಂದ, ಯಾಕಂದರೆ ಮನೆ ಬಾಡಿಗೆ ಭತ್ಯೆ ಅಥವಾ ಇನ್ನಿತರ ಪ್ರಯಾಣ ಭತ್ಯೆ ಎಲ್ಲ ಭತ್ಯೆಗಳನ್ನು ಬೇಸಿಕ್ ಪೇ ಮೇಲೆ ಕ್ಯಾಲ್ಕುಲೇಟ್ ಮಾಡೋದು, ಪೆನ್ಷನನ್ನು ಕೂಡ ಬೇಸಿಕ್ ಪೇ ಮೇಲೆ ಕ್ಯಾಲ್ಕುಲೇಟ್ ಮಾಡೋದು. ಹಾಗಾಗಿ ಇದೇನು 53%ಅಲ್ಲಿ 50%ಅನ್ನು ಬೇಸಿಕ್ ಪೇಗೆ ಆ್ಯಡ್ ಮಾಡಿದರೆ ಸ್ಯಾಲ್ರಿನಲ್ಲಿ ಎಲ್ಲ ಕಾಂಪೊನೆಂಟ್ಸು ಜಾಸ್ತಿ ಆಗುತ್ತೆ ಹಾಗೂ ಅದರಿಂದ ಸ್ಯಾಲ್ರಿ ಇನ್ನೂ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಇದಕ್ಕಾಗಿ ಹಲವಾರು ಜನ ತುಟ್ಟಿ ಭತ್ಯೆ 53% ಆಗಿರೋದ್ರಿಂದ ಅದನ್ನು ಮೂಲ ವೇತನ ಅಥವಾ ಬೇಸಿಕ್ ಪೇಗೆ ಲೀನಗೊಳಿಸಿ ಅದಕ್ಕೆ ಸೇರಿಸಿ 50%ಅನ್ನು ಅದಕ್ಕೆ ಸೇರಿಸಿ ಡಿ ಐಕನ್ನು 3% ಮಾಡಿ ಅಂತ ಕೇಳ್ಕೊಳ್ತಿದ್ದಾರೆ. ಸೊ ಅದರ ಬಗ್ಗೆ ಹೊಸ ಆದೇಶ ಏನಿದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ಕೇಂದ್ರ ಸರ್ಕಾರ 1 ಕೋಟಿ ನೌಕರರಿಗೆ ಈಗಾಗಲೇ 7ನೇ ವೇತನ ಆಯೋಗದಡಿ ಜುಲೈನಿಂದ ಅನ್ವಯವಾಗುವಂತೆ ತುಟ್ಟಿ ಭತ್ಯೆಯನ್ನು 3% ಹೆಚ್ಚಳ ಮಾಡಿ ದೀಪಾವಳಿ ಮೊದಲು ಘೋಷಿಸಿದೆ. ನಾನು ಆಲ್ರೆಡಿ ಹೇಳ್ದಂಗೆ ಇದನ್ನು ಜಾಸ್ತಿ ಮಾಡಿದ್ದಾರೆ 3%. ಇದು ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಆರ್ಥಿಕ ವರದಾನವಾಗಲಿದೆ. ಸೊ ನಾನು ಹೇಳ್ದಂಗೆ ಇದು ಪಿಂಚಣಿದಾರರಿಗೆ ಕೂಡ ಅಪ್ಲೈ ಆಗುತ್ತೆ. ಈ ಪರಿಷ್ಕರಣೆಯಿಂದ ತುಟ್ಟಿ ಭತ್ಯೆ ಪ್ರಮಾಣವು 53% ತಲುಪಿದೆ. ಇದರಿಂದ ನೌಕರರ ಡಿಎ ಅಥವಾ ಡಿಆರ್ ಪರಿಷ್ಕರಣೆಯಿಂದ ಭತ್ಯೆಯು ಮೂಲ ವೇತನದ 10%ಕ್ಕಿಂತಲೂ ಹೆಚ್ಚು 53% ತಲುಪಿದೆ. ಅಂದರೆ ಡಿಎ ಹೈಕು 50%ಗಿಂತನೂ ಜಾಸ್ತಿ ಆಗಿದೆ, ಅರ್ಧಕ್ಕಿಂತನೂ ಜಾಸ್ತಿ ಆಗಿದೆ. ಮುಂದಿನ 2 ತಿಂಗಳ ಬಳಿಕ 2025 ಜನವರಿಯಲ್ಲಿ ಮತ್ತೆ ಕೇಂದ್ರ ಸರ್ಕಾರಿ ನೌಕರರ ತುಟ್ಟಿ ಪರಿಹಾರ ಭತ್ಯೆಯನ್ನು ಹೆಚ್ಚಿಸಬೇಕು. ಸೊ ನಾನು ಆಲ್ರೆಡಿ ಹೇಳಿದಾಗೆ ಕೇಂದ್ರ ಸರ್ಕಾರದವರು ಜನವರಿ ಮತ್ತು ಜುಲೈನಲ್ಲಿ 2 ಸಲ ವರ್ಷಕ್ಕೆ ಡಿಎ ಹೈಕ್ ಮಾಡ್ತಾರೆ. ಮತ್ತು ಇವಾಗ ಜನವರಿನಲ್ಲಿ ಮತ್ತೆ ಇನ್ನೊಂದು 2 ತಿಂಗಳಾದಮೇಲೆ ಜನವರಿ 2025 ಮತ್ತೆ ಜಾಸ್ತಿ ಮಾಡ್ತಾರೆ. ಸೊ ಅದಕ್ಕೂ ಮೊದಲೇ ನೌಕರರ ಮೂಲ ವೇತನದಲ್ಲಿ ಡಿಎ ಪ್ರಮಾಣ 53% ವಿಲೀನಗೊಳಿಸಲಾಗುತ್ತದೆ ಎಂದು ಹೇಳಲಾಗ್ತಿದೆ. ಸೊ ಎಲ್ಲ ಏನು ಹೇಳ್ತಿದ್ದಾರೆ ಅಂದರೆ ಮತ್ತೆ ಜಾಸ್ತಿ ಮಾಡಿದರೆ 53ಗಿಂತ ಇನ್ನೂ ಜಾಸ್ತಿಯಾಗಿ
ಡಿ ಎ ತುಂಬ ಜಾಸ್ತಿ ಆಗ್ತಿದೆ ಅಲ್ವಾ, ಸೊ ಅದನ್ನು ಮೂಲ ವೇತನಕ್ಕೆ ಲೀನಗೊಳಿಸ್ಬೇಕಂತ ಎಲ್ಲ ಡಿಪಾರ್ಟ್ಮೆಂಟವರು ಆಗ್ರಹ ಮಾಡ್ತಿದ್ದಾರೆ. ಅದಕ್ಕೆ ಏನು ಹೇಳಿದೆ ಅಂದರೆ, ಸದ್ಯ ಈ ಬಗ್ಗೆ ಕೇಂದ್ರ ಸರ್ಕಾರದ ಮೂಲಗಳು ಏನು ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂದರೆ, ಡಿ ಎ ಪ್ರಮಾಣ ಗರಿಷ್ಠ ಮಟ್ಟ ತಲುಪಿದೆ. ಹೀಗಿದ್ದರೂ ಸಹ ಮೂಲ ವೇತನದೊಂದಿಗೆ ಡಿ ಎ ವಿಲೀನ ಆಗುವುದಿಲ್ಲ ಎಂದು ಹೇಳಿದೆ. ಏನು ಅಂದರೆ, ಇದು ಮಹತ್ವದ ಅಪ್ಡೇಟ್. ಎಲ್ಲರೂ ಕಾಯ್ತಾ ಇದ್ರು ಮೂಲ ವೇತನಕ್ಕೆ ಇದು ಲೀನ ಆಗುತ್ತೆ, ಇದರಿಂದ ಬೇರೆ ಭತ್ಯೆಗಳಲ್ಲೂ ಹೆಚ್ಚಳ ಆಗುತ್ತೆ, ಡಿ ಎ ಹೈಕ್ 53 ಆಗಿರೋದ್ರಿಂದ 50% ಆ್ಯಡ್ ಮಾಡಿ ಮೂಲ ವೇತನ ಜಾಸ್ತಿ ಆಗುತ್ತೆ ಅಂತ ಎಲ್ಲರೂ ಕಾಯ್ತಾ ಇದ್ರು. ಆದರೆ ಅದಾಗೋದಿಲ್ಲ, ಅದನ್ನು ಮಾಡೋದಿಲ್ಲ ಅಂತ ಕೇಂದ್ರ ಸರ್ಕಾರ ಅಪ್ಡೇಟ್ ನೀಡಿದೆ. ಯಾಕಂದರೆ ಹಿಂದಿನ ವೇತನ ಆಯೋಗವು ಬಳಸುತ್ತಿದ್ದ ಮೂಲ ಸೂಚ್ಯಂಕಕ್ಕಿಂತ ಗ್ರಾಹಕರ ಬೆಲೆ ಸೂಚ್ಯಂಕವು 50% ಏರಿಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ತುಟ್ಟಿ ಭತ್ಯೆ ವಿಲೀನ ಇಲ್ಲ. ಅವರು ಏನು ಡಿ ಎ ಹೈಕ್ಗೆ ಕ್ಯಾಲ್ಕುಲೇಟ್ ಮಾಡ್ತಾರೋ, ಏನು AICPI ಇಂಡೆಕ್ಸ್ ಅಂತ ಆ ಥರ ಏನು ಹೇಳ್ತೀವಿ, ಆ ಸೂಚ್ಯಂಕದಲ್ಲೇ 50% ಜಾಸ್ತಿ ಆಗಿರೋದ್ರಿಂದ ಡಿ ಎ ಹೈಕನ್ನು ಮತ್ತೆ ಚೇಂಜ್ ಮಾಡಿ ಮೂಲ ವೇತನಕ್ಕೆ ಲೀನ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಸದ್ಯಕ್ಕೆ ಯಾರು ಏನಾದರೂ ಕೇಂದ್ರ ಸರ್ಕಾರಿ ನೌಕರರು ಅಥವಾ ಪಿಂಚಣಿದಾರರು ಈ ಡಿ ಎ ಹೈಕ್ ಮೂಲ ವೇತನಕ್ಕೆ ಲೀನ ಆಗುತ್ತೆ ಇಲ್ವಾ ಅಂತ ಅಂದ್ಕೊಳ್ತಿರ್ತಾರೋ, ಅವರಿಗೆ ಇನ್ಫಾರ್ಮೇಷನ್ನು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ. ಏನಂದರೆ, ಸದ್ಯಕ್ಕಂತೂ ಇದನ್ನು ಲೀನ ಮಾಡೋದಿಲ್ಲ. ಏನು 53% ಇರುತ್ತೋ ಅಷ್ಟೇ ಇರುತ್ತೆ, ಅದು ಡಿ ಎ ಹೈಕ್ ಆಗಿರುತ್ತೆ, ಅದನ್ನು ಮೂಲ ವೇತನಕ್ಕೆ ಆ್ಯಡ್ ಮಾಡೋದಿಲ್ಲ. ಮತ್ತು ಜನವರಿನಲ್ಲಿ ಏನು ಎಕ್ಸ್ಟ್ರಾ 3% 4% ಏನು ಸಿಕ್ಕಿದ್ರು ಡಿ ಎ ಹೈಕು, ಅದು ಈ 53% + 4 ಆ ಥರ ಇದಕ್ಕೆ ಆ್ಯಡ್ ಆಗ್ತಾ ಹೋಗುತ್ತೆ. ಇದನ್ನು 50% ಮೂಲ ವೇತನಕ್ಕೆ ಆ್ಯಡ್ ಮಾಡಿ 3% ಡಿ ಎ ಹೈಕ್ ಅಂತ ಆ ಥರ ಮಾಡೋದಿಲ್ಲ, ಆ ಥರ ಕ್ಯಾಲ್ಕುಲೇಷನ್ಸ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ಈ ಅಪ್ಡೇಟ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ನೀವು ಒಂದು ವೇಳೆ ರಾಜ್ಯ ಸರ್ಕಾರಿ ನೌಕರರಾಗಿದ್ದರೂ ಕೂಡ ನಿಮಗೆ ಪರಿಚಯ ಇರುವಂಥ ಕೇಂದ್ರ ಸರ್ಕಾರಿ ನೌಕರರಿಗೆ ಅಥವಾ ನಿಮ್ಮ ಕಲೀಗ್ಸ್ಗಳಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಆವಾಗ ಅವ್ರಿಗೂ ಕೂಡ ಈ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಹಾಗೂ ಇನ್ನೂ ಯಾವುದಾದ್ರೂ ವಿಷಯದ ಬಗ್ಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಆ ಟಾಪಿಕ್ ಮೇಲೆ ಕೂಡ ವಿಷಯವನ್ನು ಅಪ್ಲೋಡ್ ಮಾಡ್ತೀನಿ. ಹಾಗೂ ನಾನು ಆಲ್ರೆಡಿ ಹೇಳಿದಾಗೆ ಈ ಇನ್ಫಾರ್ಮೇಷನ್ ಏನಿದೆ ಇದು ಕೇಂದ್ರ ಸರ್ಕಾರದ ಪಿಂಚಣಿದಾರರಿಗೂ ಕೂಡ ಅಪ್ಲೈ ಆಗುತ್ತೆ. ಇದು ಬರೀ ಸರ್ಕಾರಿ ನೌಕರರಿಗೆಲ್ಲ, ಯಾರು ಪಿಂಚಣಿ ಪಡೆದುಕೊಳ್ತಿದ್ದಾರೋ ಅವ್ರಿಗೆ ಕೂಡ ಇದು ಅನ್ವಯ ಆಗುತ್ತೆ. ಹಾಗೂ ರಾಜ್ಯ ಸರ್ಕಾರಿ ನೌಕರರ ಬಗೆಗಿನ ಪೇ ಸ್ಕೇಲ್ ಆಗಿರ್ಬೋದು, ಅಥವಾ ಡಿ ಎ ಹೈಕ್ ಆಗಿರ್ಬೋದು, ಅಥವಾ ಆರೋಗ್ಯ ಸಂಜೀವನಿ ಯೋಜನೆ ಬಗ್ಗೆ ಎಲ್ಲದರ ಬಗೆಗಿನ ಅಪ್ಡೇಟನ್ನು ನನ್ನ ಚಾನಲ್ನಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ನ್ಯೂಸ್ ಅಂತ ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೀವು ದಯವಿಟ್ಟು ನೋಡಿ. ಅದರಲ್ಲಿರೋ ವೀಡಿಯೋಸ್ಗಳನ್ನೆಲ್ಲ ಒಂದ್ಸಲ ನೀವು ನೋಡಿದರೆ ಎಲ್ಲ ನಿಮಗೆ ಬೇಕಾಗಿರುವಂಥ ಏನೇ ಇನ್ಫಾರ್ಮೇಷನ್ ಇದ್ರೂ ಎಲ್ಲದೂ ಒಂದೇ ಕಡೆ ಸಿಗುತ್ತೆ. ಎಲ್ಲ ವೀಡಿಯೋಸ್ಗಳು ಶಾರ್ಟ್ ವೀಡಿಯೋಸ್ಗಳನ್ನೇ ನಾನು ಹಾಕಿರೋದು, 8 ಮಿನಿಟ್ಸ್ ವೀಡಿಯೋಸ್ ಅಷ್ಟೇ. ಸೊ 8 ಮಿನಿಟ್ಸಲ್ಲಿ ನೀವೆಲ್ಲ ಇನ್ಫಾರ್ಮೇಷನನ್ನು ತಿಳಿದುಕೊಳ್ಬೋದು. ಇನ್ನೂ ಯಾವುದಾದ್ರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಇನ್ನೂ ಅಪ್ಡೇಟ್ ಆಗಿರುವಂತಹ ಸ್ಯಾಲ್ರಿ ಬಂದಿಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಅಥವಾ ಪಿಂಚಣಿದಾರರಿಗೆ ಅಂತ ಕಮೆಂಟ್ ಮಾಡಿ ತಿಳಿಸ್ತಿದ್ರಿ. ನಾನು ಆಲ್ರೆಡಿ ಹೇಳಿದಾಗೆ ಆದೇಶ ಹೊರಡಿಸಿರೋದ್ರಿಂದ ಖಂಡಿತವಾಗಿಯೂ ಬಂದೇ ಬರುತ್ತೆ. ತಾಳ್ಮೆಯಿಂದ ಕಾಯೋಣ ಅಂತ ನಾನು ತಿಳಿಸ್ಕೊಡ್ತೀನಿ. ಯಾಕಂದರೆ ಒಂದೊಂದು ಡಿಪಾರ್ಟ್ಮೆಂಟ್ ವೈಸು ಜಾಸ್ತಿ ಮಾಡ್ತಾ ಇರ್ತಾರೆ. ಆದೇಶ ಹೊರಡಿಸಿರೋದ್ರಿಂದ ಅದನ್ನು ಹಿಂದಕ್ಕೆ ತಗೊಳಕ್ಕಾಗಲ್ಲ. ಖಂಡಿತವಾಗಿಯೂ ಏನು ಬಾಕಿ ಇದೆಯೋ ಅದು ಬಂದೇ ಬರುತ್ತೆ. ಧನ್ಯವಾದಗಳು.